ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯದ ತೀರ್ಪು ಸದ್ಯ ಭಾರಿ ಚರ್ಚೆಗೆ ಕಾರಣವಾಗಿದೆ. ಬಾಂಗ್ಲಾದೇಶದ ಮಾಜಿ ಪ್ರಧಾನಮಂತ್ರಿ ಶೇಖ್ ಹಸೀನಾಗೆ ಮರಣದಂಡನೆ ಎಂಬ ಸುದ್ದಿ ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ವೈರಲ್ ಆಗಿದೆ. ಬಾಂಗ್ಲಾದೇಶದ ರಾಜಕೀಯದಲ್ಲಿ ಭಾರಿ ತಿರುವು ಮೂಡಿಸಿರುವ ಐತಿಹಾಸಿಕ ತೀರ್ಪಿನಲ್ಲಿ ಢಾಕಾದ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯವು ಮಾಜಿ ಪ್ರಧಾನಮಂತ್ರಿ ಶೇಖ್ ಹಸೀನಾಗೆ ಮರಣದಂಡನೆ ವಿಧಿಸಿದೆ. ಕಳೆದ ವರ್ಷ ವಿದ್ಯಾರ್ಥಿ ನೇತೃತ್ವದ ಸರ್ಕಾರ ವಿರೋಧಿ ಹೋರಾಟವನ್ನ ಕ್ರೂರವಾಗಿ ಕುಗ್ಗಿಸಲು ಹಸೀನಾ ನೇರ ಆದೇಶ ನೀಡಿದ್ದರೆಂಬ ಆರೋಪವನ್ನ ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಿದ್ದು, ಹಲವು ವಾರಗಳ ವಿಚಾರಣೆ ಬಳಿಕ ಈ ತೀರ್ಪು ಹೊರಬಿದ್ದಿದೆ. ರಾಯ್ಟರ್ಸ್ ವರದಿ ಪ್ರಕಾರ ನ್ಯಾಯಾಲಯವು ಹಸೀನಾ ಅವರನ್ನ ಮಾನವೀಯತೆಗೆ ವಿರುದ್ಧವಾದ ಅಪರಾಧಗಳಲ್ಲಿ ದೋಷಿ ಎಂದು ತೀರ್ಮಾನಿಸಿದೆ. ಈ ತೀರ್ಪು ಬರುವ ವೇಳೆಗೆ ಬಾಂಗ್ಲಾದೇಶವು ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ನಡೆಯಲಿರುವ ಸಂಸತ್ ಚುನಾವಣೆಯ ಸನಿಹದಲ್ಲಿದೆ. ಹಸೀನಾ ಅವರ ಪಕ್ಷವನ್ನ ಇದೀಗ ನಿರ್ಬಂಧಿಸಲಾಗಿದ್ದು, ಈ ತೀರ್ಪು ದೇಶದಲ್ಲಿ ರಾಜಕೀಯ ಉದ್ವಿಗ್ನತೆಯನ್ನ ಮತ್ತಷ್ಟು ಹೆಚ್ಚಿಸಬಹುದೆಂಬ ಆತಂಕ ವ್ಯಕ್ತವಾಗಿದೆ. ತೀರ್ಪು ಪ್ರಕಟವಾಗುವ ವೇಳೆಗೆ ನ್ಯಾಯಾಲಯದ ಸುತ್ತಮುತ್ತ ಕಠಿಣ ಭದ್ರತಾ ವಲಯವನ್ನು ನಿರ್ಮಿಸಲಾಗಿತ್ತು. ಆಗಸ್ಟ್ 2024ರಲ್ಲಿ ಶೇಖ್ ಹಸೀನಾ ಭಾರತಕ್ಕೆ ಪಲಾಯನಗೊಂಡ ಬಳಿಕ ಅವರು ಯಾವುದೇ ವಿಚಾರಣೆಗೆ ಹಾಜರಾಗದೆ ಇರೋದ್ರಿಂದ ಈ ತೀರ್ಪು ಪ್ರಕಟಿಸಲಾಯಿತು. ವಿಚಾರಣೆ ನಡೆಸುತ್ತಿದ್ದ ಸರ್ಕಾರಿ ವಕೀಲರು ಸಲ್ಲಿಸಿದ ದಾಖಲೆಗಳಲ್ಲಿ 2024ರ ಜುಲೈ-ಆಗಸ್ಟ್ ತಿಂಗಳಲ್ಲಿ ನಡೆದ ವಿದ್ಯಾರ್ಥಿ ಚಳುವಳಿಯನ್ನ ತಡೆಯಲು ಹಸೀನಾ ಸರ್ಕಾರದ ಪ್ರತ್ಯೇಕವಾಗಿ ಘಾತಕ ಶಕ್ತಿಯನ್ನ ಬಳಕೆ ಮಾಡುವಂತೆ ಆದೇಶಿಸಿತ್ತು ಎಂಬ ಸಾಕ್ಷ್ಯಗಳನ್ನ ನ್ಯಾಯಾಲಯಕ್ಕೆ ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ಯುನೈಟೆಡ್ ನೇಷನ್ಸ್ ವರದಿ ಪ್ರಕಾರ ಜುಲೈ 15ರಿಂದ ಆಗಸ್ಟ್ 5, 2024ರ ನಡುವೆ ನಡೆದ ಪ್ರತಿಭಟನೆಯಲ್ಲಿ 1400ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿರುವ ಸಾಧ್ಯತೆ ಇದೆ. ಸಾವಿರಾರು ಮಂದಿ ಗಾಯಗೊಂಡಿದ್ದಾರೆ ಎಂಬ ವರದಿಯೂ ಇದೆ. ವಿದ್ಯಾರ್ಥಿಗಳ ಮೇಲೆ ನಡೆದ ಗುಂಡಿನ ದಾಳಿ, ರಾತ್ರಿಯ ದಾಳಿ, ಮನೆಗೆ ನುಗ್ಗಿ ಬಂಧನ ಮತ್ತು ಶೂಟ್ ಅಟ್ ಸೈಟ್ ಆದೇಶ ಸೇರಿದಂತೆ ಹಲವು ಗಂಭೀರ ಆರೋಪಗಳು ಹಸೀನಾ ಅವರ ಸರ್ಕಾರದ ಮೇಲಿತ್ತು. ನ್ಯಾಯಾಲಯದ ಪ್ರಕಾರ ಈ ಘಟನಾವಳಿಗಳು ಸಾಮಾನ್ಯ ಕಾನೂನು ಸುವ್ಯವಸ್ಥೆ ಕ್ರಮಕ್ಕಿಂತ ಹೊರತಾಗಿ ಪ್ರಣಾಳಿಕೆಯಿಂದ ನಡೆಸಲ್ಪಟ್ಟ ಮಾನವ ಹಕ್ಕು ಉಲ್ಲಂಘನೆಯ ಪಟ್ಟಿಗೆ ಸೇರ್ತದೆ. ಸರ್ಕಾರ ನೇಮಿಸಿದ್ದ ಡಿಫೆನ್ಸ್ ಕೌನ್ಸಿಲ್ ಈ ಆರೋಪಗಳು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ ಮತ್ತು ಸಾಕ್ಷ್ಯಾಧಾರವಿಲ್ಲದ್ದು ಎಂದು ವಾದಿಸಿದ್ರು. ಅವರು ಈ ಪ್ರಕರಣವು ರಾಜಕೀಯ ಪ್ರತೀಕಾರದ ಉದಾಹರಣೆ, ಹಸೀನಾ ವಿರುದ್ಧ ಅನ್ಯಾಯವಾಗ್ತಿದೆ ಎಂದು ಹೇಳಿದ್ರು. ಆದ್ರೂ ನ್ಯಾಯಾಲಯವು ವಾದ ಪ್ರತಿವಾದಗಳನ್ನು ಪರಿಶೀಲಿಸಿದ ಬಳಿಕ ಆರೋಪವನ್ನ ಗಂಭೀರವೆಂದು ಪರಿಗಣಿಸಿ ತೀರ್ಪು ನೀಡಿತು. ಶೇಖ್ ಹಸೀನಾ ತನ್ನ ಮೇಲಿರುವ ಎಲ್ಲಾ ಆರೋಪವನ್ನ ಇದುವರೆಗೂ ಖಂಡಿಸಿದ್ದಾರೆ. ಅವರು ಕಾನೂನು ತಂಡ ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ತೀರ್ಪಿಗೆ ಮೇಲ್ಮನವಿ ಸಲ್ಲಿಸಬಹುದು. ಆದಾಗ್ಯೂ ಹಸೀನಾ ವಿದೇಶದಲ್ಲಿರೋದ್ರಿಂದ ಮುಂದಿನ ಕಾನೂನು ಹಂತಗಳು ಹೇಗೆ ಸಾಗಲಿವೆ ಎಂಬುದು ಸ್ಪಷ್ಟವಾಗಿಲ್ಲ. ಶೇಖ್ ಹಸೀನಾಗೆ ವಿಧಿಸಿರುವ ಮರಣದಂಡನೆ ಬಾಂಗ್ಲಾದೇಶ ರಾಜಕೀಯ, ಮಾನವ ಹಕ್ಕು ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ದೊಡ್ಡ ಪರಿಣಾಮ ಬೀರುವ ನಿರೀಕ್ಷೆ ಇದೆ. ವಿದ್ಯಾರ್ಥಿ ಚಳುವಳಿಯ ರಕ್ತಪಾತದ ನೆರಳಿನಲ್ಲಿ ಹೊರಬಂದ ಈ ತೀರ್ಪು ಬಾಂಗ್ಲಾದೇಶದ ಭವಿಷ್ಯ ರಾಜಕೀಯ ನಕ್ಷೆಯನ್ನ ಸಂಪೂರ್ಣವಾಗಿ ಬದಲಾಯಿಸುವ ಸಾಧ್ಯತೆ ಇದೆ. ಈ ಒಂದು ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಸೀನಾ ಅವರು ಮಾಡಿರುವ ತಪ್ಪಿಗೆ ಈ ಶಿಕ್ಷೆ ಸಾಕಾ ಎಂಬುದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.